ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾವು ಸಪ್ಲಮ್ಮ ಜಾತ್ರೆಗೆ ಹೊರಟಿದ್ದೆ. ನಮ್ಮ ವರ್ತೂರು ಸಂತೋಷ್ ಅವರು ಹೇಳ್ದಂಗೆ ನಾನು ಒಂದಷ್ಟು ವೀಡಿಯೋಸ್ ನೋಡಿದ್ದೆ. ಸಪ್ಲಮ್ಮ ಜಾತ್ರೆಗೆ ತುಂಬ ಅದ್ದೂರಿಯಾಗಿ ಮಾಡ್ತೀವಿ ಅಂತ. ಅದಕ್ಕೆ ನಾವು ಒಂದ್ಸರಿ ಇಲ್ಲೇ ಇದ್ದೆ, ಅದರಿಂದ ನಾನು ಒಂದ್ಸರಿ ಹೋಗಿ ನೋಡ್ಕೊಂಬೋಣ ಹೆಂಗೇನು ಮಾಡಿದ್ದಾರೆ ಅಂತ ಹೋಗಿದ್ದೆ. ಒಳ್ಳೊಳ್ಳೆ ಎತ್ತುಗಳೇನೋ ಬಂದಿತ್ತು, ಆದರೆ ನಮ್ಮ ಘಾಟಿ ಜಾತ್ರೆಗೆ ಹೋಲಿಸ್ಕೊಂಡ್ರೆ ಅಷ್ಟೊಂದು ಕಮ್ಮಿನೇ ಇತ್ತು. ಸರಿ ಅಂದ್ಬಿಟ್ಟು ನಾವು ಎತ್ತುಗಳು ನೋಡೋಣ ಅಂತ ಹೋದೆ. ಒಳ್ಳೊಳ್ಳೆ ಎತ್ತುಗಳೇನೋ ಬಂದಿದ್ದೆ, ಅದು ಚೆನ್ನಾಗಿತ್ತು, ಚಿಕ್ಕ ಎತ್ತಿದ್ದೆ. ಹಾಗೆ ನಮ್ಮ ವರ್ತೂರು ಸಂತೋಷ್ ಅವರು ಮೆರವಣಿಗೆ ಮಾಡ್ತಿದ್ರು. ಮೆರವಣಿಗೆಯಲ್ಲಿ ತುಂಬ ಅವರ ಎಷ್ಟು ಎತ್ತುಗಳಿದೆ ಅಷ್ಟಿಗೂ ಮೆರವಣಿಗೆ ಮಾಡ್ತಿದ್ರು. ನೋಡಿ, ಸಂತೋಷ ಅವರು ನಾನೇನು ಮಾತಾಡ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ಪಾಪ ಅವರು ಜನದಲ್ಲಿ ಏಕೆ ಅವ್ರು ಮಾತಾಡ್ಸೋದು, ತುಂಬ ಬ್ಯುಸಿ ಇರ್ತಾರೆ ಅಂದ್ಕೊಂಡು ಎತ್ತುಗಳಿಗೆ ತುಂಬ ಅಲಂಕಾರವಾಗಿ ಮಾಡಿದ್ದಾರೆ. ಅವ್ರ ಎತ್ತುಗಳು ನೋಡಿ ಎಲ್ಲ ಅವರವೇ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾನು ದೇವಸ್ಥಾನನೂ ನೋಡಿರಲಿಲ್ಲ ಹೆಂಗಿದೆ ಅಂತ. ಹಂಗೆ ನಾನು ಫ್ಯಾಮಿಲಿ ಜೊತೆ ಹೋಗಿದ್ದರಿಂದ ಟೆಂಪಲ್ಲು ನೋಡ್ಕೊಂಡು ಬಂದ್ಬೇಡ ಒಂದ್ಸರಿ ದೇವಿನ ನೋಡ್ಬಿಟ್ಟು ಒಳಗಡೆ ಹೋದೆ. ಇವರು ಇಲ್ಲಿ ತೆಂಗಿನಕಾಯಿ ಕೂಡ ದುಡ್ಡು ತಗೊತಾ ಇದ್ದಾರೆ. ನಾನು ಸರಿ ಅಂದ್ಬಿಟ್ಟು ಹಾಗೆ ಒಳಗಡೆ ಹೋದ್ವಿ. ನೋಡೋಣ ಅಲಂಕಾರ ಹೆಂಗೆ ಮಾಡಿದ್ದಾರೆ ಅಂತ. ಅಲಂಕಾರ ತುಂಬ ಚೆನ್ನಾಗಿತ್ತು. ದೇವ್ರು ಸಪ್ಲಮ್ಮ ದೇವ್ರು ಸರಿ ಅಂದ್ಕೊಂಡು ಹಾಗೆ ನಾವು ನಡೆಸ್ಕೊಂಡು ಹಾಗೆ ಅಲ್ಲೊಂದು ನನ್ನ ಮಗಳಿಗೆ ದೃಷ್ಟಿ ತೆಗೆಸಿ ಹಾಗೆ ಮುಂದೆ